ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇನ್ಫ್ಯಾಕ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್, ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಸಾಕ್ಷಿ ಆಗ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಲಿದೆ. ಕೆಲವೇ ಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ತೆರಳಲಿದ್ದಾರಂತೆ ಡಿಕೆ ಶಿವಕುಮಾರ್. ಇದ್ದೇ ಇರ್ಬೇಕು, ಅವರು ಇದ್ದೇ ಇರ್ತಾರೆ ಜೊತೆಗೆ. ಬಳಿಕ ಸಿಎಂ ರಾಜೀನಾಮೆ ಘೋಷಣೆ ಕೂಡ ಆಗುತ್ತೆ ಅಧಿಕೃತವಾಗಿ. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಅವರು ಶಪಥ ಮಾಡ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ನನ್ನ ಹೆಸರು ಹೇಳಬೇಕು ಅಂತ, ಅವ್ರು ಖುಷಿಯಾಗಿ ಎಕ್ಸಿಟ್ ಆಗಬೇಕು ಅಂತ, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅಂತ, ಆಡಳಿತದ ಹಾದಿ ಸುಗಮ ಆಗಬೇಕು ಅಂದ್ರೆ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಇರಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ರಾಜೀನಾಮೆ ಇವತ್ತು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಸುದ್ದಿಗೋಷ್ಠಿ ಮಾಡೋ ಮೂಲಕ ಮೋಸ್ಟ್ಲಿ ಆ ವಿಚಾರ ಪ್ರಸ್ತಾಪ ಮಾಡಲಿದ್ದಾರೆ. ಬಟ್ ಈ ಸುದ್ದಿಗೋಷ್ಠಿಯಲ್ಲಿ ಪಕ್ಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾಣಿಸ್ಕೊಳ್ತಾರೆ ಇವತ್ತು. ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಈ ಹಿಂದೆ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಾಗ, ಸುದ್ದಿಗೋಷ್ಠಿಗಳಾದಾಗ, ನಾಯಕತ್ವ ವಿಚಾರ ಬಂದಾಗ ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ, ನೀವ್ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಇದ್ದ ನಾಯಕರು, ನೀವ್ ಹೇಳಿದ್ದು ನಿಜ, ಒಪ್ಪಂದ ಆಗಿದ್ದು ನಿಜ, ಒಪ್ಪಂದದಂತೆ ಈಗೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಆಗುತ್ತೆ ಇಬ್ಬರು ನಾಯಕರಿಂದ. ಹಾಗಾಗಿ ಈ ಬ್ರೇಕ್ಫಾಸ್ಟ್ ಆದ ಬಳಿಕ ಆಗುವಂತಹ ಸುದ್ದಿಗೋಷ್ಠಿ ಒಂದ್ ಸ್ವಲ್ಪ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರ ಇವತ್ತು ಅನ್ನೋದು ಕುತೂಹಲ. ಮೀಟಿಂಗ್ ಇಸ್ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ಹೋಗ್ತಾ ಇದ್ದೇವೆ. No, we have to ask the Honorable Chief Minister. Meeting is there. Breakfast ಕರೆದಿದ್ದಾರೆ, ಹೋಗ್ತಾ ಇದ್ದೇವೆ. No, we have to ask the Honorable Chief Minister. Meeting is there. Breakfast ಕರೆದಿದ್ದಾರೆ, ಹೋಗ್ತಾ ಇದ್ದೇವೆ. No, we have to ask the Honorable Chief Minister. ಓಕೆ, ಸಚಿವ ಈಶ್ವರ್ ಖಂಡ್ರೆ ಅವರು ಸಿದ್ದರಾಮಯ್ಯನವರ ನಿವಾಸದ ಎಂಟ್ರಿಗೂ ಮುನ್ನ ಮಾಧ್ಯಮಗಳಿಗೆ ಸಿಕ್ಕಾಗ ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀರಿ. ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ, ಹೋಗ್ತಾ ಇರೋದು ಗೊತ್ತು, ಬ್ರೇಕ್ಫಾಸ್ಟ್ ಆಯೋಜನೆ ಆಗಿರೋದು ಗೊತ್ತು ಸರ್, ಬಟ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಪಿನಿಯನ್ ಏನು? ಸಿದ್ದರಾಮಯ್ಯನವರು ಎಕ್ಸಿಟ್ ಆಗ್ತಿದಾರಲ್ಲ ಅಧಿಕೃತವಾಗಿ ಅಂದ್ರೆ ನೋ ರಿಯಾಕ್ಷನ್. ಎಷ್ಟು ಗೌಪ್ಯತೆ ಕಾಪಾಡ್ಕೊಳ್ಬೇಕು ಪಕ್ಷದ ಶಾಸಕರಾದಿಯಾಗಿ, ಸಚಿವರಾದಿಯಾಗಿ, ಸಿಎಂ ಡಿಸಿಎಂ ಆದಿಯಾಗಿ, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರೂ ಕೂಡ ಅಷ್ಟೇ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರೋದು, ಒಪ್ಪಂದಗಳಾಗಿರೋದನ್ನ ಬಹಿರಂಗವಾಗಿ ಯಾರು ಎಲ್ಲೂ ಕೂಡ ಹೇಳಿಕೊಳ್ಳಲೇ ಇಲ್ಲ. ಇನ್ನೂ ಕೂಡ ಗೌಪ್ಯತೆ ಕಾಪಾಡಿಕೊಳ್ತಿದ್ದಾರೆ ಈ ವಿಚಾರದಲ್ಲಿ. ಓಪನ್ ಅಪ್ ಆಗಿ ಯಾರು ಕೂಡ ಹೇಳ್ತಾ ಇಲ್ಲ. ಅದನ್ನ ಹೇಳಬೇಕಾದವರೇ ಹೇಳಬೇಕು ಅನ್ನೋ ಕಾರಣಕ್ಕೆ ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ವಾಸ್ತವ ಏನು ಅನ್ನೋದು ರಾಜ್ಯದ ಜನರಿಗೂ ಗೊತ್ತಿರುವಂತಹ ವಿಚಾರ, ಪಕ್ಷದ ನಾಯಕರಿಗೂ ಗೊತ್ತಿರುವಂತಹ ವಿಚಾರ, ಪಕ್ಷದ ಇನ್ಫ್ಯಾಕ್ಟ್ ಕಾರ್ಯಕರ್ತರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಓಪನ್ ಅಪ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾರು ಹೇಳಬೇಕು ಅಧಿಕೃತವಾಗಿ ಅಲ್ಲಿಂದ ಬರೋ ತನಕ ಕೂಡ ಅದು ಪಕ್ಷ ನಿಷ್ಠೆ ಅಂತಾರೆ, ಮತ್ತು ಪಕ್ಷ ಹೇಳದಂಗೆ ನಡೆದುಕೊಳ್ಳೋದಕ್ಕೆ ಬದ್ಧರಾಗಿದ್ದಾರೆ ಎಲ್ಲಾ ನಾಯಕರು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರು ಕೂಡ ಜಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾತ್ರ ನನಗೆ ಗೊತ್ತು, ಅದನ್ನ ಹೊರತುಪಡಿಸಿ ಯಾವುದೇ ಮಾಹಿತಿ ಇಲ್ಲ, ಕಾದ್ ನೋಡೋಣ ಅನ್ನೋ ರೀತಿಯಲ್ಲಿ ಒಂದು ರಿಯಾಕ್ಷನ್ ಕೊಟ್ಟು ಹೊರಟಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬರೀ ಅವ್ರು ಮಾತ್ರ ಅಲ್ಲ, ಶಾಸಕರು, ಸಚಿವರು ಯಾರನ್ನೇ ಪ್ರಶ್ನೆ ಮಾಡಿ ಇವತ್ತು ಯಾರು ಬಿಟ್ಕೊಡಲ್ಲ. ಎಲ್ಲಿ ತನಕ ಸಿದ್ದರಾಮಯ್ಯನವರೇ ಸ್ವಯಂ ಘೋಷಿತರಾಗಿ ಇವತ್ತು ಅನೌನ್ಸ್ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಪತ್ರ ಕೊಡೋ ತನಕ ಕೂಡ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಬಟ್ ಪಕ್ಷದ ವಲಯದಲ್ಲಿ, ಪಕ್ಷದ ವೇದಿಕೆಯಲ್ಲಿ ಎಲ್ಲವೂ ಕೂಡ ಆಲ್ರೆಡಿ ತೀರ್ಮಾನ ಆಗೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಿವೆ, ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹಾಜರಾಗೋದಕ್ಕೆ ಒಬ್ಬೊಬ್ಬರೇ ಸಿದ್ದರಾಮಯ್ಯನವರ ನಿವಾಸದ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅತಿ ಹೆಚ್ಚಿನ ಭದ್ರತೆ ಇದೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು, ಕಾರ್ಯಕರ್ತರು, ಅವ್ರನ್ನ ಇಷ್ಟಪಡುವಂತಹ ಅಭಿಮಾನಿಗಳು, ಪ್ರೀತಿಯಿಂದ ಅವ್ರನ್ನ ಟಗರು ಅಂತ ಕರಿತಾ ಇದ್ದಂತ ಕಾರ್ಯಕರ್ತರೆಲ್ಲ ಕೂಡ ಜಮಾವಣೆಗೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಭಾವುಕರಾಗ್ತಾ ಇರೋದು, ಕಣ್ಣೀರು ಹಾಕ್ತಾ ಇರುವಂತಹ ಕ್ಷಣಗಳು, ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ. ಇದ್ದೇ ಇರುತ್ತೆ. ತಮ್ಮ ನೆಚ್ಚಿನ ನಾಯಕ ಇನ್ನು ಮುಂದೆ ಸಿಎಂ ಆಗಿ ಮುಂದುವರಿಯಲ್ಲ, ಅವರು ರಾಜೀನಾಮೆ ಕೊಡ್ತಿದ್ದಾರೆ ಅಂದಾಗ ಎಂಥವ್ರಿಗೂ ಕೂಡ ಬೇಸರ ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಜನ ಇಷ್ಟಪಡೋದಕ್ಕೊಂದು ಕಾರಣ ಅವರು ಬಡವರ ಬಂಧು ಅನ್ನೋ ಕಾರಣಕ್ಕೆ, ಬಡವರು ಮಧ್ಯಮ ವರ್ಗದವರಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಅನೇಕ ಜನಪರ ಯೋಜನೆಗಳನ್ನ ಜಾರಿಗೆ ತಂದಿರುವ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗೆ ಇದೆ ಅಂತ. ಇವತ್ತೇ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್ ಡೇಟ್ ಫಿಕ್ಸ್ ಆಗಿದೆ, ಇವತ್ತು ಅನ್ನೋದು ಫಿಕ್ಸ್ ಆಗಿದೆ. ಸಮಯ ನಿಗದಿ ಆಗಬೇಕಾಗಿತ್ತು, ಬಟ್ ಸಮಯ ಕೂಡ ನಿಗದಿ ಆಗಿ ಹೋಗಿದೆ. 3 ಗಂಟೆಗೆ ಸರಿಯಾಗಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ದಾರಂತೆ. ರಾಜ್ಯಪಾಲರು ಅಷ್ಟೊತ್ತಿಗೆ ವಾಪಸ್ ಆಗ್ತಾರಾ ಅನ್ನೋದನ್ನ ಗಮನಿಸಬೇಕು.
ರಾಜೀನಾಮೆ ಸ್ವೀಕರಿಸೋದಕ್ಕೆ ಲೋಕಭವನದಲ್ಲಿ ಗವರ್ನರ್ ಇಲ್ಲ, ಆದ್ರೆ ಲೋಕಭವನಕ್ಕೆ ತಮ್ಮ ರಾಜೀನಾಮೆ ಪತ್ರ ಕೊಡಬಹುದು. ರಾತ್ರಿಯೇ ಮುಂಬೈಗೆ ಹೋಗಿದ್ದಾರಂತೆ ರಾಜ್ಯಪಾಲರು ಗೆಹ್ಲೋಟ್. ಅವರು ವಾಪಸ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮುಂಬೈನಿಂದ ಇಂದೋರ್ಗೆ ಹೋಗಿದ್ದಾರಂತೆ ರಾಜ್ಯಪಾಲರು, ಹಾಗಾಗಿ ಅವರು ಬರೋದು ಡೌಟ್. ಪ್ರವಾಸ ಮುಗಿಸಿ ಮಧ್ಯಾಹ್ನದ ಒಳಗಡೆ ಬರುವ ಸಾಧ್ಯತೆ ಇದೆ. ಇಫ್ ಸಪೋಸ್ ಬರದೇ ಹೋದ್ರೂ ಕೂಡ ಸರಿಯಾಗಿ 3 ಗಂಟೆಗೆ ರಾಜೀನಾಮೆ ಪತ್ರ ಅಂತೂ ಕಚೇರಿ ತಲುಪುತ್ತೆ. ರಾಜ್ಯಪಾಲರು ಬರೆದಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಪಕ್ಕಾ, ಅದಕ್ಕೆ ಸಮಯ ನಿಗದಿಯಾಗಿದೆ. ನಿರ್ಧಾರದಂತೆ ರಾಜಭವನಕ್ಕೆ ತೆರಳಿ ಮಧ್ಯಾಹ್ನ ಸಿದ್ದರಾಮಯ್ಯನವರ ರಾಜೀನಾಮೆ ಅಧಿಕೃತವಾಗಿ ಕೊಟ್ಟು ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗುರುವಾರ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಸಿಎಂ ಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇರುವಂತಹ ದಿನ, ಅದಕ್ಕೆ ಮುಹೂರ್ತ ಗಳಿಗೆ ಎಲ್ಲ ಕೂಡ ಡಿಸೈಡ್ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಇದಾದ ಬಳಿಕ DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ನಾಳೆ ಹೆಂಗಿರುತ್ತೆ ಅನ್ನೋದೇ ಕುತೂಹಲ. ಬಹಳ ಅದ್ದೂರಿಯಾಗಂತೂ ಇರುತ್ತೆ. ಬಹಳ ವರ್ಷಗಳ ಕನಸು, ಪರಿಶ್ರಮಕ್ಕೆ ಒಂದು ಉತ್ತರ ಕೊಡ್ತಾ ಇರುವಂತಹ ದಿನ ಅದು. ಹಾಗಾಗಿ ಆ ಸಂಭ್ರಮ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ DK ಶಿವಕುಮಾರ್ ಅವರ ಮುಖದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಂತ ಸಿದ್ದರಾಮಯ್ಯನವರೇನೋ ಬೇಸರಗೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲ, ಅವರು ಕೂಡ ಬಹಳ ಖುಷಿಯಲ್ಲೇ ತಮ್ಮನ್ನ ನಂಬಿಕೊಂಡವರಿಗೆ ಅವರ ಸ್ಥಾನವನ್ನ ಭದ್ರ ಮಾಡಿಕೊಳ್ಳೋ ನಿಟ್ಟಿನಲ್ಲೇ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ಗಳನ್ನ ಇಟ್ಟು ಷರತ್ತುಗಳನ್ನ ಇಟ್ಟೇ ಎಕ್ಸಿಟ್ ಆಗ್ತಿದ್ದಾರೆ. ಪಕ್ಷದಲ್ಲಿ ಇದ್ದಂತ ಅಷ್ಟೂ ದಿನಗಳು ಕೂಡ ಅಧಿಕಾರ ಅನುಭವಿಸಿದ ನಾಯಕ, ಒಬ್ಬ ಮಾಸ್ ಲೀಡರ್, ಅಹಿಂದ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯನವರ ಹೆಸರೇ ಕೇಳೋದಕ್ಕೆ ಸಿಗುತ್ತೆ. ಅಂತಹ ಒಬ್ಬ ಮಾಸ್ ಲೀಡರ್ ಅಧಿಕಾರದಿಂದ ದೂರ ಸರಿತಾ ಇರುವಂತಹ ದಿನ. ಅವರ ರಾಜಕೀಯ ಹಾದಿ ಅಥವಾ ದೂರ ಸರಿತಾರೆ, ಪದತ್ಯಾಗ ಅಂತ ವಿಚಾರಗಳು ಬಂದಾಗ ಸ್ವಲ್ಪ ಭಾವುಕತೆ ಕೆಲವರಿಗೆ ಕಾಡಬಹುದು. ಬಟ್ ಅದರ್ವೈಸ್ ಅವರ ರಾಜಕೀಯ ಹಾದಿಯನ್ನ ಗಮನಿಸಿದಾಗ ಬೇಸರ ಇರಬಾರದು ಯಾರಿಗೂ ಅಂತ ಸಿದ್ದರಾಮಯ್ಯನವರು ಕೂಡ ಆಪ್ತರನ್ನ ಹಂಗೆ ಕನ್ವಿನ್ಸ್ ಮಾಡಿದ್ದಾರೆ ಅಂತ. ಇರುವ ಅಷ್ಟು ದಿನಗಳು ಕೂಡ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಉನ್ನತ ಸ್ಥಾನಮಾನದಲ್ಲಿ ಇದ್ದೆ, ನಾನು ದಾಖಲೆಗಳನ್ನ ಮಾಡಿದ್ದೀನಿ ಅನ್ನುವಂತಹ ತೃಪ್ತಿ ಸಿದ್ದರಾಮಯ್ಯನವರ ಮುಖಭಾವದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ವರ್ಷಗಳ ಅಧಿಕಾರದಿಂದ ಈಗ ಸ್ವಲ್ಪ ಹಿಂದೆ ಸರಿತಾ ಇರೋದಕ್ಕೆ ಸ್ವಲ್ಪ ಮಟ್ಟಿಗೆ ಬೇಸರ ಇರಬಹುದು. ಅದರ್ವೈಸ್ ಯಾವ ಬೇಸರ, ಯಾವುದೇ ಅಸಮಾಧಾನಗಳು ಇದ್ದಂತೆ ಕಾಣಿಸ್ತಾ ಇಲ್ಲ. ಹಂಗಾಗಿ ಒಳ್ಳೆ ರೀತಿಯ ಎಕ್ಸಿಟ್ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಅದರಂತೆ ಸಿದ್ದರಾಮಯ್ಯನವರು ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆಗೋದಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಮತ್ತೊಂದು ಅಪ್ಡೇಟ್ ಇದೆ. ರಾಜೀನಾಮೆ ಬಳಿಕ ಮತ್ತೆ ದೆಹಲಿಗೆ ತೆರಳಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಅನ್ಬೇಕಾ ಅಥವಾ ಮಾಜಿ ಮುಖ್ಯಮಂತ್ರಿ ಅನ್ಬೇಕಾ ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಮಾಜಿನೇ ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆ ತಿಳಿಸೋದಕ್ಕೆ ದೆಹಲಿಗೆ ಹೋಗ್ತಾರಂತೆ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿ ಬರ್ತಾರೆ ಅಂತ ಭೇಟಿ ಮಾಡಿ ರಾಯರೆಡ್ಡಿ ಇಲ್ಲಿ